ಆತ್ಮೀಯ ಮಿತ್ರರೇ ನಮಸ್ಕಾರ. ಬಹಳ ದುಃಖಕರವಾದ ಸಂಗತಿ ನಿನ್ನೆ ರಾತ್ರಿ ನಮ್ಮೆಲ್ಲರ ಕಿವಿಗೆ ಬಿತ್ತು. ಪ್ರವೀಣ್ ನೆಟ್ಟಾರೆಯವರ ಹತ್ಯೆ ಬೆಳ್ಳಾರೆಯ ಭಾಗದಲ್ಲಾಗಿತ್ತು. ಎಲ್ಲಕ್ಕಿಂತಲೂ ಹೆಚ್ಚು ದುಃಖ ಅಫ್ಕೋರ್ಸ್ ಅವ್ರ ಮನೆಯವರಿಗೆ ಎಲ್ರಿಗೂ ಆಗಿರುತ್ತೆ. ನನಗೆ ಗಾಬರಿ ಯಾಕಾಯಿತು ಅಂತಂದರೆ, ಅದೇ ದಿಕ್ಕಲ್ಲಿ ನಿನ್ನೆ ಸಂಜೆ ಸುಳ್ಯ ಮತ್ತು ಅಥವಾ ಸುಬ್ರಹ್ಮಣ್ಯ ಮತ್ತು ಪುತ್ತೂರಿನ ನಡುವೆ ಕಾರ್ಯಕ್ರಮಕ್ಕೆ ಅಂತ ಓಡಾಡ್ತಿರುವಾಗ ಆ ಜಾಗವನ್ನೇ ಒಂದು ಬಾರಿ ನೋಡ್ಕೊಂಡು ಹೋಗುವಂಥ ಸ್ಥಿತಿ ಬಂದಿತ್ತು. ನಿನ್ನೆ ಸಂಜೆ 4 ಗಂಟೆಗೆ ಆ ಜಾಗದಲ್ಲಿದ್ವಿ. ಸಂಜೆ 9 ಗಂಟೆಯ ವೇಳೆಗೆ ಆತನ ಹತ್ಯೆ ಆಗಿದೆ ಅಂತ ಹೇಳೋದು ಬಹಳ ದುಃಖಕರ ಸಂಗತಿಯಾಗಿ ಅಪ್ಪಳಿಸಿತ್ತು. ಬಿಜೆಪಿ ಕಾರ್ಯಕರ್ತನ ಹತ್ಯೆ ಆಗಿರೋದಕ್ಕೆ ಬಿಜೆಪಿ ಪದಾಧಿಕಾರಿಗಳೆಲ್ಲ ತುಂಬಾ ಆಕ್ರೋಶದಿಂದ ಪ್ರತಿಕ್ರಿಯಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದರೆ ಇದರಿಂದ ಏನಾದರೂ ಬದಲಾವಣೆ ಬರಬಹುದಾ? ನಂಗೆ ಡೌಟ್ ಇದೆ. ಒಂದು 2-3 ಘಟನೆಗಳು ನಿಮ್ಮ ಜೊತೆ ಹಂಚಿಕೊಳ್ತೀನಿ. 2020 ಡಿಸೆಂಬರ್ ಅಲ್ಲಿ ಸಿಲಿಗುರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಒಂದು ರ್ಯಾಲಿ ಹೋಗ್ತಾ ಇತ್ತು. ಈ ರ್ಯಾಲಿಯನ್ನ ಟಿಎಂಸಿ ಕಾರ್ಯಕರ್ತರು ಅಟ್ಯಾಕ್ ಮಾಡಿದ್ರು. ಉಲೇನ್ ರಾಯ್ ಅನ್ನುವಂಥ ಒಬ್ಬ ತರುಣನನ್ನ ಕೊಂದು ಹಾಕಲಾಯಿತು. ಇವತ್ತಿಗೂ ಕೂಡ ಯಾವ ಕಾರ್ಯಾಚರಣೆಯೂ ಆ ಕಾರಣಕ್ಕೋಸ್ಕರ ನಡೆದಿಲ್ಲ. ಕಳೆದ ವರ್ಷ ಒಂದೇ ದಿನದಲ್ಲಿ 10 ಜನ, ಒಂದೇ ದಿನ ಅಂತಂದ್ರೆ 24 ಗಂಟೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ 10 ಜನ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಮಾಡಲಾಯಿತು. ಕಗ್ಗೊಲೆ ಆಗಿತ್ತದು ಟಿಎಂಸಿ ಕಾರ್ಯಕರ್ತರು ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಯಾವ ಕಾರ್ಯಾಚರಣೆಯೂ ಆ ಕುರಿತಂತೆಯೂ ನಡೆಯಲಿಲ್ಲ. ಯಾರ್ಯಾರು ಬಿಜೆಪಿಯನ್ನ ಬೆಂಬಲಿಸಿದ್ರು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 2.25 ಕೋಟಿ ಜನ ವೋಟ್ ಮಾಡಿದ್ದಾರೆ ಅವರಿಗೆ. 2.25 ಕೋಟಿ ಜನದಲ್ಲಿ ಯಾರ್ಯಾರು ಬೆಂಬಲ ಮಾಡಿದ್ರು ಅವರಲ್ಲಿ ಅನೇಕರಿಗೆ ಯಾರ್ಯಾರು ಲೀಡ್ ತಗೊಂಡಿದ್ರು ಅವರ ರೇಪ್ ಮಾಡಲಾಯಿತು, ಮರ್ಡರ್ ಮಾಡಲಾಯಿತು, ಅವರ ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು. ಅತ್ಯಂತ ದಾರುಣವಾದ ಪರಿಸ್ಥಿತಿಗೆ ಅವರನ್ನು ತಳ್ಳಲಾಯಿತು. ಯಾವ ಪರಿಣಾಮವೂ ಬರಲಿಲ್ಲ. ಬೆಂಗಾಳದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ 150 ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಗಿದೆ. ಈ ಹತ್ಯೆ ಆಗಿದೆ ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ, ಅಲ್ಲಿನ ಹೇಮ್ತಾಬಾದ್ನ ಅಲ್ಲಿನ ಒಬ್ಬ ಬಿಜೆಪಿ ಎಂಪಿ ರಾಜೀವ್ ಬಿಷ್ಟ ಅವರು ಇದನ್ನು ಹೇಳಿದ್ರು. ಡಾರ್ಜಿಲಿಂಗ್ನ ಎಂಪಿ ಆಗಿದ್ರು. ದುರದೃಷ್ಟಕರ ಸಂಗತಿ ಬಂಗಾಳದ್ದು ಅಂತಂದ್ರೆ ಹೇಮ್ತಾಬಾದ್ನ ಬಿಜೆಪಿ ಎಂಎಲ್ಎಯೂ ಕೂಡ ಹತ್ಯೆಯಾದವರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಅಲ್ಲಿ ಕೊಡ್ಲಿಕ್ಕಾಗ್ಲಿಲ್ಲ. ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತೇನು ಬಿಜೆಪಿಯವರು? ಅದು ನಡೆದಿದ್ದು ಪಶ್ಚಿಮ ಬಂಗಾಳದಲ್ಲಿ, ಅಲ್ಲಿರುವಂತ ಸರ್ಕಾರ ಬೇರೆಯದ್ದಾಗಿದ್ದರಿಂದ ನಾವೇನು ಮಾಡ್ಲಿಕ್ಕಾಗಲ್ಲ, ಪ್ರತಿಭಟನೆ ಅಷ್ಟೇ ಮಾಡಬಹುದು ಅಂತ. ಹಾಗಿದ್ರೆ ಕರ್ನಾಟಕದಲ್ಲಿ ಕಳೆದ ಅನೇಕ ದಿನಗಳಿಂದ ಹತ್ಯೆಗಳು ನಡೆದಿದೆಯಲ್ಲ. ಹರ್ಷನ ಕೊಲೆ ಇತ್ತೀಚೆಗೆ ನಡೀತು. ಹರ್ಷನ ಕೊಲೆಯ ನಂತರ ಶಿವಮೊಗ್ಗದಲ್ಲಿ ಮತ್ತೂ ಕೊಲೆಗಳಾದವು. ಅದಾದ ನಂತರ ಈಗ ಈ ಭಯಾನಕವಾದ ಹತ್ಯೆ. ಬೈಕ್ನಲ್ಲಿ ಬಂದಂತ ಇಬ್ರು ರಾತ್ರಿ 8:30-9 ಗಂಟೆಯ ನಡುವೆ ತನ್ನ ಅಂಗಡಿಯ ಬಾಗಿಲನ್ನು ಮುಚ್ಚಬೇಕಾದ್ರೆ ಹಿಂದಿನಿಂದ ಬಂದು ತಲ್ವಾರ್ನ ಕತ್ತಿಯ ಮೇಲೆ ಬೀಸಿ, ತಲ್ವಾರ್ನ ತಲೆ ಮೇಲೆ ಬೀಸಿ ಅವನನ್ನ ಕೊಂದು ಹೋಗ್ತಾರೆ. ಕಣ್ಣೆದುರಿಗೆ ನಡೆದು ಹೋಗುತ್ತೆ. ಸರ್ಕಾರದ ಮುಖ್ಯಸ್ಥರಾಗಿರುವಂತ ಮುಖ್ಯಮಂತ್ರಿಯವರು ಹೇಳ್ತಾರೆ, ಅವರು ಕೇರಳದಿಂದ ಬಂದ್ಬಿಟ್ರು, ಕೇರಳದಕ್ಕೆ ವಾಪಸ್ ಹೋಗ್ಬಿಟ್ರು, ಹೀಗಾಗಿ ನಾವು ಕೇರಳಕ್ಕೆ ಹೋಗಿ ಹುಡುಕಾಡಬೇಕು ಅನ್ನುವಂಥ ಮಾತುಗಳನ್ನ ಎಷ್ಟು ಸಲೀಸಾಗಿ ಹೇಳ್ತಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನನಗೆ. ಕೇರಳ, ಮಂಗಳೂರು ಕೇರಳದ ಪಕ್ಕದಲ್ಲೇ ಇರೋದ್ರಿಂದ ಯಾವತ್ತು ಬೇಕಿದ್ರು ಕೇರಳದಿಂದ ಬರಬಹುದು ಅಂತ ಗೊತ್ತಿಲ್ಲದ ಸಂಗತಿ ಏನಿಲ್ಲ. ಸಿದ್ದರಾಮಯ್ಯ ಆಳ್ತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿ ಒಂದು ಹತ್ಯೆ ಆಯಿತು. ಆ ಹತ್ಯೆ ಗಾಜನೂರಿನ ಬಳಿ ಆಗಿತ್ತು. ಒಬ್ಬ ಹಿಂದೂ ಕಾರ್ಯಕರ್ತನ ಕಗ್ಗೊಲೆ ಅದು. ಅದನ್ನು ಮಾಡಿದವರು ಕೇರಳದವರು. ಅವರು PFI ನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಕೇರಳಿಗರು ಈ ಹತ್ಯೆ ಮಾಡೋದ್ರಲ್ಲಿ ನಿಸ್ಸೀಮರು ಅಂತ ಗೊತ್ತಿತ್ತು. ಅವತ್ತು ತುಂಬಾ ಕೂಗಾಡಿದ್ದ ಬಿಜೆಪಿಯವರು ಇವತ್ತಿದ್ದ ನಿರ್ಲಜ್ಜ ಸ್ಥಿತಿಯಲ್ಲಿ ಹೇಳುವಂತೆ ಇದೆಯಲ್ಲ, ಬಹಳ ದುರದೃಷ್ಟಕರ ಸಂಗತಿ. ಮಿತ್ರ, ಬಿಜೆಪಿಯ BJYM ಭಾರತೀಯ ಜನತಾ ಯುವ ಮೋರ್ಚಾದ ಸಿಲಿಗುರಿಯ ಆರ್ಗನೈಸಿಂಗ್ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಸೌರವ್ ಬಸೂನ ಹತ್ಯೆಗೆ ಪ್ರಯತ್ನ ಕೂಡ ಮಾಡಲಾಯಿತು. ಆದರೆ ಯಾರೂ ಯಾವತ್ತೂ ಇದಕ್ಕೆ ಪ್ರತೀಕಾರವಾಗಿ ಅಥವಾ ಸರ್ಕಾರದ ದೃಷ್ಟಿಯಿಂದ ಮಾಡಬೇಕಾಗಿರುವಂತ, ಪೊಲೀಸರ ದೃಷ್ಟಿಯಿಂದ ಮಾಡಬೇಕಾಗಿರುವಂತ ಯಾವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಒಂದೇ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಆ ಕಾರಣಕ್ಕೋಸ್ಕರ ನೇಷನ್ ವೈಡ್ ಪ್ರತಿಭಟನೆಯನ್ನ ಬಿಜೆಪಿ ಮಾಡಿ ಸುಮ್ಮನಾಗೋಯ್ತು. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೇರೆ ರೀತಿ ಬಿಹೇವ್ ಮಾಡುತ್ತೆ, ತಾನೇ ಅಧಿಕಾರದಲ್ಲಿ ಕೂತಾಗ ಬೇರೆ ರೀತಿ ಬಿಹೇವ್ ಮಾಡುತ್ತೆ. ನಾನು ಸುಮ್ಮನೆ ಒಂದು ಉದಾಹರಣೆ ನಿಮ್ಗೆ ಕೊಡಬೇಕು ಅಷ್ಟೇ. 2017 ಜುಲೈ ತಿಂಗಳಿನಲ್ಲಿ ಮಾನನೀಯ ಶೋಭಾ ಕರಂದ್ಲಾಜೆಯವರು, ಆಗ ಎಂಪಿ, ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದ ಎಂಪಿ ಆಗಿದ್ದ ಶೋಭಾ ಕರಂದ್ಲಾಜೆಯವರು, ಒಂದು ಹತ್ಯೆ ಆಯ್ತಲ್ಲ, ಶರತ್ ಮಡಿವಾಳರ ಹತ್ಯೆ, 28 ವರ್ಷದ ಶರತ್ನ ಹತ್ಯೆ ಆದಾಗ ಆ ಹತ್ಯೆ ಆದ ಮರುದಿನವೇ ಅವರೊಂದು ಪತ್ರವನ್ನ ರಾಜನಾಥ್ ಸಿಂಗ್ಗೆ ಬರೆದ್ರು. ರಾಜನಾಥ್ ಸಿಂಗ್ ಅವತ್ತು ಈ ದೇಶದ ಗೃಹ ಸಚಿವರಾಗಿದ್ರು. ಅವರಿಗೆ ಪತ್ರ ಬರೆದು ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ, 23 ಹಿಂದೂ ಕಾರ್ಯಕರ್ತರ, ಅದು RSS ಮತ್ತು ಬಿಜೆಪಿ ಕಾರ್ಯಕರ್ತರ ಹತ್ಯೆ ಕರ್ನಾಟಕದಲ್ಲಿ ಆಗಿದೆ. ಇದನ್ನು ಮಾಡ್ತಾ ಇರೋದು PFI ಮತ್ತು ಫೋರಂ ಫಾರ್ ಡಿಗ್ನಿಟಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಫೋರಂ ಫಾರ್ ಡಿಗ್ನಿಟಿ ಅವರು ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಬ್ಲಡ್ ಬಾತ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅಂತ, ರಕ್ತದ ಓಕುಳಿಯನ್ನ ಆಡಿದ್ದಾರೆ ಅಂತ ಆ ಪತ್ರದಲ್ಲಿ ಬರೆದಿದ್ರು. ಅಲ್ಲಿಗೆ ನಿಲ್ಲಿಸಲಿಲ್ಲ ಅವರು. ಅವ್ರು ಹೇಳ್ತಾರೆ, ಪ್ರತಿ ಬಾರಿ ಮರ್ಡರ್ ಆಗುವಾಗ
ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಗೃಹ ಸಚಿವರು ಅವತ್ತಿದ್ದು ಸಿದ್ದರಾಮಯ್ಯನವರು ಅವ್ರ ಕುರಿತಂತೆ ಮಾತನಾಡ್ತಾ ಹೇಳ್ತಾರೆ, ಇದು ಲೋಕಲ್ ಇಶ್ಯೂ, ಇದು ಲೋಕಲ್ ಘಟನೆ ಅಂತ ಅವರು ಬ್ರಷ್ ಅಸೈಡ್ ಮಾಡ್ತಾರೆ, ಅವ್ರು ಇದನ್ನ ಪಕ್ಕಕ್ಕೆ ತಳ್ಳಿಬಿಡ್ತಾರೆ. ಹೀಗಾಗಿಯೇ ಕೇಂದ್ರ ಸರ್ಕಾರವೇ ಇಂಟರ್ವೆನ್ಷನ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅದಾದ್ಮೇಲೆ ಅವರು ವಾಕ್ಯಗಳನ್ನು ಬಳಸಿದೆಯಲ್ಲ, ಆ ವಾಕ್ಯವನ್ನು ನಿಮ್ಮ ಮುಂದೆ ಹಾಗೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಅವ್ರು ಹೇಳಿದ್ರು, ದರ್ ಡಿಸೈನ್ ಇಸ್ ಡಯಾಬಾಲಿಕಲ್, ಪೈಶಾಚಿಕವಾಗಿರುವಂತ ಡಿಸೈನ್. ಅವರ ಇಂಟೆನ್ಷನ್ ಸಿನಿಸ್ಟರ್ ಆಗಿರುವಂತದ್ದು, ನೀಚವಾಗಿರುವಂತ ಇಂಟೆನ್ಷನ್ ಅವರದು. ಅವರ ಮೋಟಿವ್ ಅಲ್ಟೀರಿಯರ್, ನಿಗೂಢವಾಗಿರುವಂತ ಮೋಟಿವ್ ಇದೆ. ಅಷ್ಟೇ ಅಲ್ಲದೆ ಅವರ ಮೆಥಡ್ ಇದೆಯಲ್ಲ, ಅದು ಬಾರ್ಬಾರಿಕ್ ಆಗಿರುವಂತ, ಅತ್ಯಂತ ಕ್ರೌರ್ಯ ಪೈಶಾಚಿಕವಾದ ರೀತಿಯಲ್ಲಿ ಅವರು ಕೊಲೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ಪ್ರಭಾವಿ ಪದಗಳನ್ನು ಬಳಸಿ ಅವರವತ್ತು ಪತ್ರವನ್ನು ಬರೆದಿದ್ರು. ಇವತ್ತು ಸೈಲೆಂಟ್ ಆಗಿದ್ದಾರೆ. ನನಗೆ ಆ ಇಡೀ ಪತ್ರದಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಅವತ್ತಿನ ದಿನದಲ್ಲಿ ಕಾಣ್ತಿದ್ದು ಇವತ್ತು ಮತ್ತೆ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತಂದ್ರೆ ಏನಂತಂದ್ರೆ, ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು, ಕೈಂಡ್ಲಿ ಇಂಟರ್ವ್ಯೂನ್, ನೀವು ಆದಷ್ಟು ಬೇಗ ಇಂಟರ್ವ್ಯೂನ್ ಮಾಡಿ ಮತ್ತು ಇಲ್ಲಿ ನಡೆದಿರುವಂತ ಎಲ್ಲ ಹತ್ಯೆಗಳನ್ನ NIA ಇನ್ವೆಸ್ಟಿಗೇಷನ್ಗೆ ಗ್ರೂಪ್ ಆಗಿ ಕೊಡಿ. ಯಾಕೆ ಅಂತಂದ್ರೆ ಎಲ್ಲ ಹತ್ಯೆಗಳು ಇಂಟರ್ ಕನೆಕ್ಟೆಡ್ ಅಂತ ಅನ್ನಿಸ್ತವೆ. ಇದನ್ನ ನೀಟಾಗಿ NIA ಚರ್ಚೆ ಮಾಡಬೇಕು, NIA ತನಿಖೆ ಮಾಡಬೇಕು ಅಂತ ಕೇಳ್ಕೊಂಡ್ರು. ಮೊದಲನೇದು ರಿಕ್ವೆಸ್ಟ್ ಅವ್ರದ್ದು. ಎರಡನೇದವ್ರು ಕೇಳ್ಕೊಂಡ್ರು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಇವೆರಡೂ ಈ ಹತ್ಯೆಗಳಿಂದ ಭಾಗವಹಿಸಿರುವುದು ಪ್ರೈಮಾ ಫೇಸಿ ಗೊತ್ತಾಗ್ಬಿಡುತ್ತೆ, ಹೀಗಾಗಿ ಇವೆರಡನ್ನು ಬ್ಯಾನ್ ಮಾಡಿ ಅಂತ ಕೇಳ್ಕೊಂಡ್ರು. ಮೂರನೇದವ್ರು ಕೇಳ್ಕೊಂಡಿದ್ದು, ಇವರಿಗೆ ಬರೀ ಈ ಎರಡು ಸಂಘಟನೆಗಳಲ್ಲದೆ ಓವರ್ ಗ್ರೌಂಡ್ ಸಪೋರ್ಟರ್ಸ್ ಬೇಕಾದಟ್ಟಿದ್ದಾರೆ, ಇವ್ರನ್ನೆಲ್ಲ ಜೈಲಿಗೆ ತಳ್ಳಬೇಕಾದಂತ ಅಗತ್ಯ ಇದೆ ಅಂತ ತುಂಬಾ ಸ್ಪಷ್ಟವಾದ ದನಿಯಲ್ಲಿ 3 ವಿನಂತಿ ಮಾಡ್ಕೊಂಡಿದ್ರು. ಮೇಡಮ್ ಶೋಭಾ ಕರಂದ್ಲಾಜೆ ಅವರೇ, ಸರ್ಕಾರ ನಿಮ್ದೇ ಇದೆ, ಸೆಂಟ್ರಲ್ ಅಲ್ಲೂ ನೀವೇ ಇದ್ದೀರಿ, ರಾಜ್ಯದಲ್ಲೂ ನೀವೇ ಇದ್ದೀರಿ. ನೀವು NIA ಇನ್ವೆಸ್ಟಿಗೇಷನ್ ಈಗ ವಿಸ್ತೃತವಾಗಿ ಮಾಡಬಲ್ಲರಾ? ನೀವು PFI ಮತ್ತು KFD ಅನ್ನ ಬ್ಯಾನ್ ಮಾಡಿಸಬಲ್ಲರಾ? ಓವರ್ ಗ್ರೌಂಡ್ ಆಕ್ಟಿವಿಟೀಸ್ ಇವ್ರಿಗೆ ಯಾರೇ ಸಪೋರ್ಟ್ ಮಾಡ್ತಿದ್ದಾರೋ ಅವ್ರನ್ನ ಜೈಲಿಗೆ ಕಳಿಸಬಲ್ಲರಾ? ನೀವೇ ಅಧಿಕಾರದಲ್ಲಿ ಕೂತಿದ್ದೀರಿ, ಉತ್ತರ ನೀವೇ ಕೊಡಬೇಕು ಅಂತ. ಇಷ್ಟಕ್ಕೆ ಮುಗಿಯಲ್ಲ, 2018 ಫೆಬ್ರವರಿ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಬಂದಂತ ಅವತ್ತಿನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ಅಮಿತ್ ಶಾ ಅವರು ಮಾತನಾಡ್ತಾ ಹೇಳ್ತಾರೆ, ಸಿದ್ದರಾಮಯ್ಯನವರು ಈ ಕೊಲೆಗಡಕರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅವ್ರು ಹೇಳಿರುವಂತ ಮಾತನ್ನು ಹಾಗೆ ಉಚ್ಚರಿಸ್ತೀನಿ, ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿಮಗೆ ಮಾತು ಕೊಡ್ತೀನಿ, ಯಡಿಯೂರಪ್ಪನವರ ಸರ್ಕಾರ ಬಂದ ತಕ್ಷಣ ಇವರೆಲ್ಲರನ್ನೂ ಕೂಡ ಹಿಡಿದು ನಾವು ಬಿಹೈಂಡ್ ದ ಬಾರ್ ತಳ್ತೀವಿ, ಜೈಲಿಗೆ ಹಾಕ್ತೀವಿ, ಇವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ತೀವಿ, ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಮಾತು ಕೊಡ್ತೀನಿ ಅಂತ ಅಮಿತ್ ಶಾ ಹೇಳಿದ್ರು. ಏನಾಯ್ತು? ಇದೇ ಅಮಿತ್ ಶಾ ಹೊನ್ನಾವರದ ಪರೇಶ್ ಮೆಸ್ತನ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವ್ರ ತಂದೆಗೆ ಸಾಂತ್ವನ ಹೇಳುವಂತೆ ಮಾಡ್ತಾರೆ. ಅವ್ರ ತಂದೆಯನ್ನು ಕೂಡ ಬಿಜೆಪಿಗೆ ಸೇರಿಸ್ಕೊಳ್ತಾರೆ. ಆದ್ರೆ ಪರೇಶ್ ಮೆಸ್ತನ ಕೊಲೆಗಡಕರು ಮಾತ್ರ ಯಾರು ಅಂತ ಇವತ್ತಿಗೂ ಗೊತ್ತಾಗ್ಲಿಲ್ಲ, ತಿರುಗಾಡ್ಕೊಂಡಿದ್ದಾರೆ. ಅಮಿತ್ ಶಾ ಭಾಷಣ ಮಾಡಿದ ಕೆಲವೇ ದಿನಗಳಲ್ಲಿ ಬಿಜೆಪಿ ಒಂದು ಯಾತ್ರೆಯನ್ನ ಮಾಡುತ್ತೆ. ಆ ಯಾತ್ರೆಯ ಮೂಲಕ ಅಂಕೋಲಾದಿಂದ ಕುಶಾಲ್ ನಗರದವರೆಗೆ ಎಲ್ಲಿ ಈ ತರದ ಹತ್ಯೆಗಳಾಗಿದ್ದುವೋ ಅಲ್ಲೆಲ್ಲ ಜನಜಾಗೃತಿ ಯಾತ್ರೆ, ಕೋಸ್ಟಲ್ ಬೆಲ್ಟ್ ಮತ್ತು ಮಡಿಕೇರಿಯ ಕುರಿತಂತೆ ಅವರ ಜನಜಾಗೃತಿ ಯಾತ್ರೆಯನ್ನು ಮಾಡಿ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದ MP ಅವರ ಒಂದು ಭಾಷಣವನ್ನ ಟ್ವೀಟ್ ಮಾಡಿ, ಆ ಟ್ವೀಟ್ಗೆ ಸ್ಟೇಟಸ್ ಏನಾಗುತ್ತೆ ಗೊತ್ತಾ? 4.5 ವರ್ಷದ ಸಿದ್ದರಾಮಯ್ಯನವರ ತುಗಲಕ್ ಸರ್ಕಾರದಲ್ಲಿ 23 ಕಾರ್ಯಕರ್ತರನ್ನ ಹಿಂದೂ ಸಮಾಜ ಕಳ್ಕೊಂಡಿದೆ. ಈ ಕಾರಣಕ್ಕೋಸ್ಕರ ಜಾಗೃತಿ ಯಾತ್ರೆ ಮೂಡಿಸಿ ನಾವೀಗ ಈ ಯಾತ್ರೆಯನ್ನು ತಗೊಂಡು ಹೋಗ್ತಿದ್ದೀವಿ, ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಹುಡುಕ್ತೀವಿ, ಒಮ್ಮೆ ನಮ್ಮ ಸರ್ಕಾರ ಬಂದ್ರೆ ಇನ್ಮುಂದೆ ಹೀಗಾಗದಂತೆ ನೋಡ್ಕೊಳ್ತೀವಿ ಅಂತ. ಇದೇ ಯಾತ್ರೆಯ ನಡುವೆ ಭಾಷಣ ಮಾಡ್ತಾ ಇವತ್ತಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಹಳ ಜೋರಾಗಿ ಹೇಳಿದ್ರು. ಅವ್ರು ಹೇಳಿದ್ರು, ಈ ಹತ್ಯೆ ಆಗಿದೆಯಲ್ಲ, ಇನ್ ಮುಂದೆ ಒಂದು ಹತ್ಯೆ ಇಂಥ ತರ ನಡೆದೇ ಇರೋ ತರ ನಾವು ನೋಡ್ಕೊಳ್ತೀವಿ, ನಮ್ಮ ಸರ್ಕಾರ ಹಾಗೆ ಮಾಡುತ್ತೆ ಅಂತ ಭಾರಿ ಜೋರಾಗಿ ಭಾಷಣ ಮಾಡಿದ್ರು. ಮುಂದೇನಾಯ್ತು ಗೊತ್ತಿಲ್ಲ. ದೀಪಕ್ ಅನ್ನುವಂತ ಒಬ್ಬ ತರುಣ ತೀರ್ಕೊಂಡಾಗ ಅವ್ರ ಮನೆಗೆ ಹೋಗಿದ್ದಂತ ಸುನೀಲ್ ಕುಮಾರ್ ಕಾರ್ಕಳ ಅವರು ಹೇಳಿದ್ರು, ಅವ್ರ ತಂಗಿಗೆ ಕೆಲಸ ಕೊಡಿಸ್ಬೇಕು, ಸರ್ಕಾರದ ಆದ್ಯತೆ ಆಗಬೇಕು ಅದು ಅಂತ. ಆದ್ರೆ ಸರ್ಕಾರ ಅವರದ್ದೇ ಬಂದಾಗ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಮಿತ್ರ, ಎಲ್ಲಿವರೆಗೂ ಪರಿಸ್ಥಿತಿ ಇದೆ ಅಂತಂದ್ರೆ, ಪರೇಶ್ ಮೇಸ್ತಾ ತೀರ್ಕೊಂಡಾಗ ಪರೇಶ್ ಮೇಸ್ತಾನ ಅಂತ್ಯ ಸಂಸ್ಕಾರ ಆಗೋಕ್ಕಿಂತ ಮುಂಚೆ ಎಲ್ಲ ಬಿಜೆಪಿ ನಾಯಕರುಗಳು ಧಾವಿಸಿ ಬಂದು ಏನ್ ಅದ್ಭುತವಾಗಿರುವಂತ ಭಾಷಣ ಮಾಡಿದ್ರು ಅಂತಂದ್ರೆ, ಒಬ್ಬರಿಗಿಂತ ಒಬ್ಬರು ಬೆಂಕಿ ಹಚ್ಚಬಲ್ಲಂತ ಭಾಷಣವನ್ನು ಮಾಡಿದ್ರು. ಸಮಾಜವನ್ನ ಜಾಗೃತಿಗೊಳಿಸುವ ನೆಪದಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಅಫ್ಕೋರ್ಸ್ ಅವತ್ತು ದಿನಕರ ಶೆಟ್ಟಿ ಹೊನ್ನಾವರ ಕುಮಟಾ ಕ್ಷೇತ್ರದಿಂದ ಗೆದ್ದು ಬಂದ್ರು. ಅವತ್ತು MP ಆಗಿ ಅನಂತಕುಮಾರ್ ಹೆಗಡೆ ಆರಿಸ್ಕೊಂಡು ಬಂದ್ರು. ಅದರ ಕೆಳಗೆ ಅಡಿಯಲ್ಲಿದ್ದು ನಿಸ್ಸಂಶಯವಾಗಿ ಪರೇಶ್ ಮೇಸ್ತಾನ ಶವವೇ. ಆದ್ರೆ ಪರೇಶ್ ಮೇಸ್ತಾನ ಆ ಕೊಲೆಗೆ ಏನಾಯ್ತು? ಇಮ್ತಿಯಾಜ್, ಆಜಾದ್, ಅಮೀನ್, ಸಲೀಂ, ಆಸಿಫ್
ಅಂತ 5 ಜನರ ಮೇಲೆ ರಿಪೋರ್ಟ್ ಆಗಿತ್ತು. ಆದ್ರೆ 5 ಜನರಲ್ಲಿ 2 ಬಗ್ಗೆ ಏನು ಹೇಳಲೇ ಇಲ್ಲ. ಇನ್ನು 3 ಜನರನ್ನು ಕಾಲಕ್ರಮದಲ್ಲಿ ಬಿಡ್ಲಾಯ್ತು. ಪೊಲೀಸರು ಇದನ್ನ ಸಾಮಾನ್ಯ ಸಾವು ಅಂತ ಕರೆದು ಸುಮ್ಮನಾಗ್ಬಿಟ್ರು. ಆತ ಯಾತಕ್ ತೀರ್ಕೊಂಡ, ಏನಾಯ್ತು ಅನ್ನುವಂತ ಇನ್ವೆಸ್ಟಿಗೇಷನ್ ನಡೀಲಿಲ್ಲ. ಸಾಮಾನ್ಯ ಸಾವು ಆದ್ರೆ ಆತ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ, ಹಿಂದೆ ಏನಾದ್ರೂ ಇತ್ತ ಅನ್ನುವಂತ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ನಡೆಸುವಂತ ಪ್ರಯತ್ನವನ್ನು ಮಾಡಲಿಲ್ಲ. ವಿಶ್ವನಾಥ್ ಶೆಟ್ಟಿ ಶಿವಮೊಗ್ಗದಲ್ಲಿ ಹೆಣವಾದ್ರಲ್ಲ, ಅವನ ತಾಯಿ ಇವತ್ತಿಗೂ ಕಣ್ಣೀರಿಡ್ತಾರೆ. ಅವನ ತಾಯಿ ಇವತ್ತಿಗೂ ಅತ್ಯಂತ ಬಡತನದಲ್ಲಿ ಕೈ ತೊಳ್ಕೊಂಡು ನಿಂತಿದ್ದಾರೆ. ಇವತ್ತಿಗೂ ಕೂಡ ಆತನ ಕೊಲೆಗಡಕರು ಏನಾದ್ರು ಅಂತ ಗೊತ್ತಿಲ್ಲ. ಅವ್ರು ಓಡೋಗಿ ಕೇರಳ ಸೇರ್ಕೊಂಡ್ರು ಅಂತ ಸುಮ್ಮನಾದ್ವಿ. ಕೇರಳ ಏನು ಪಕ್ಕದ ಇಸ್ರೇಲ್ ಏನ್ರಿ? ಕೇರಳ ಪಾಕಿಸ್ತಾನನ? ಕೇರಳ ಬಾಂಗ್ಲಾದೇಶನ? ಕೇರಳ ಚೀನಾನ? ಓಡೋದ್ರೆ ತಪ್ಪಿಸ್ಕೊಂಡು ಹೋದ್ರು ಹಿಡ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ? ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಅಡಗಿರುವಂತ ಮುಸಲ್ಮಾನರನ್ನ ಎಳ್ಕೊಂಡು ಹೋಗ್ತಾರೆ. ತೆಲಂಗಾಣದಿಂದ ಪೊಲೀಸರು ಬಂದು ಇಲ್ಲಿ ಅಡಗಿರುವಂತ ಅಲ್ಲಿನ ಕೊಲೆಗಡಕರನ್ನ ಎಳ್ಕೊಂಡು ಹೋಗ್ತಾರೆ. ನಮಗೆ ಪಕ್ಕದ ಕೇರಳಕ್ಕೆ ಹೋಗ್ಲಿಕ್ಕಾಗಲ್ವಾ? ಅಥವಾ ಕೇರಳದಿಂದ ಇಲ್ಲಿ ಯಾರು ಈ ತರದ ಕೃತ್ಯ ಮಾಡುವವರನ್ನ ನಾವು ಎಚ್ಚರಿಕೆಯಿಂದ ಗಮನಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಸ್ಥಿತಿ ಬಂದಿದ್ವಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಹಳ ದುಃಖದ ಸಂಗತಿ ಅಂತಂದ್ರೆ, ಪ್ರಶಾಂತ್ ಪೂಜಾರಿ ತೀರ್ಕೊಂಡಲ್ಲ, ಹತ್ಯೆ ಆದ್ನಲ್ಲ, ಪ್ರಶಾಂತ್ ಪೂಜಾರಿ ತಂದೆ ಐ ವಿಟ್ನೆಸ್ ಆಗಿದ್ರು. ಅವ್ರು ಬದುಕಿರೋವರೆಗೂ ಕೋರ್ಟಿಗೆ ಹೋಗಿ ನಾನೇ ವಿಟ್ನೆಸ್ ಅಂತ ಹೇಳ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ಆ ಕೇಸ್ ಹಳ್ಳ ಹಿಡಿತು. ಏನಾಯ್ತು ಅಂತ ಗೊತ್ತಿಲ್ಲ. ಯಾರ್ಯಾರು ಕೊಲೆಗಡಕರು ಅಂತ ಹೇಳಿದ್ರೋ ಅವರುಗಳೇ ಬೇಲ್ ಮೇಲೆ ಬಂದು ಪ್ರಶಾಂತ್ ಪೂಜಾರಿ ಮನೆಯ ಮುಂದೆ ಅವರು ಗಡ್ಡ ನೀವಿಕೊಳ್ತಾ ನಡೀತಾ ಇರೋದನ್ನ ನೋಡಿಕೊಂಡು ಅವರ ತಾಯಿ ಸಂಕಟ ಎಂಥದ್ದಿರ್ಬೋದು ಅಂತ ಯಾವತ್ತಾದ್ರೂ ಅಧಿಕಾರದಲ್ಲಿ ಕೂತಿರುವಂತವ್ರು ಯೋಚನೆ ಮಾಡಿದ್ದೀರೇನು? ಪ್ರವೀಣ್ ಪೂಜಾರಿ ಕೊಡಗಿನಲ್ಲಿ ಹತ್ಯೆ ಆಯ್ತಲ್ಲ, 9 ಜನ ಯಾರ್ಯಾರು ಆತನ ಹತ್ಯೆ ಮಾಡಿದವರು ಕೊಲೆಗಡಕರು ಅಂತ ಹೇಳಲಾಗಿತ್ತೋ ಆ 9 ಜನ ಬೇಲ್ ಮೇಲಿದ್ದಾರೆ ಅಂತ ರಿಪೋರ್ಟ್ಗಳು ಹೇಳ್ತವೆ. ಶರತ್ ಮಡಿವಾಳರ ಹತ್ಯೆ ಆಯ್ತಲ್ಲ, 15 ಜನ ಬೇಲ್ ಮೇಲಿದ್ದಾರೆ ಅಂತ ರಿಪೋರ್ಟ್ ಹೇಳುತ್ತೆ. ಆ 15 ಜನ ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದಾರೆ. ಹರ್ಷನ ಹತ್ಯೆ ಮಾಡಿದ್ರಲ್ಲ, ಹತ್ಯೆ ಅತ್ಯಂತ ಕ್ರೂರವಾಗಿ ನಡು ರಸ್ತೆಯಲ್ಲಿ ಹರ್ಷನನ್ನ ಹೆಣವಾಗಿಸಿದವರು ಅವರು ಜೈಲಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ವಿಡಿಯೋ ಕಾಲ್ ಮಾಡಿಕೊಂಡು ನಗಾಡ್ಕೊಂಡು ತಮ್ಮ ಮನೆಯವರಿಗೆ ಮಾತನಾಡ್ತಿರ್ತಾರೆ. ಆ ವಿಡಿಯೋಗಳು ವೈರಲ್ ಆಗ್ತವೆ. ಸರ್ಕಾರ ಮಾತ್ರ ನಿರ್ಲಜ್ಜವಾಗಿ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳುತ್ತೆ. ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಸಾಮಾನ್ಯ ಕಾರ್ಯಕರ್ತನ, ಸಾಮಾನ್ಯ ಹಿಂದೂ ಕಾರ್ಯಕರ್ತನ ಬೆವರಿನ ಆಧಾರದ ಮೇಲೆ, ಸಿದ್ಧಾಂತಕ್ಕೆ ಅವನು ಕಟಿಬದ್ಧನಾಗಿದ್ದಾನೆ ಅನ್ನೋದರ ಆಧಾರದ ಮೇಲೆ ಸರ್ಕಾರ ಬಂದಿರೋದು ನೆನ್ಪಿಟ್ಕೊಳ್ಳಿ. ನೀವೆಲ್ಲರೂ ಏನಾದರೂ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ ಸ್ವಂತ ಬಲದ ಮೇಲೆ, ದೇವರಾಣೆಗೂ ಅಲ್ಲ. ಅದು ಕಾರ್ಯಕರ್ತ ತಾನು ಕಟ್ಟಿರುವಂತ ಸೌಧದಲ್ಲಿ ನೀವು ಹೋಗಿ ಹಾಯಾಗಿ ಕೂತಿದ್ದೀರಿ. ಇವತ್ತು ಅದೇ ಕಾರ್ಯಕರ್ತ ಹೆಣವಾಗಿ ಬೀಳುವಾಗ ನೋಡ್ಕೊಂಡಿದ್ದೀರಲ್ಲ. ನಾನು ಬಿಜೆಪಿ ಕಾರ್ಯಕರ್ತರಿಗೂ ಪ್ರಶ್ನೆ ಮಾಡಬೇಕು. ಹರ್ಷ ತೀರ್ಕೊಂಡಾಗ ನೀವ್ಯಾರೂ ಸರ್ಕಾರವನ್ನ ಪ್ರಶ್ನೆ ಮಾಡಿ ರಾಜೀನಾಮೆ ಕೊಡ್ಲಿಲ್ಲ. ನೀವು ಅನೇಕ ಕಾರ್ಯಕರ್ತರು, ಶಿವಮೊಗ್ಗದಲ್ಲಿ ಅನೇಕ ಕಾರ್ಯಕರ್ತರ ಹತ್ಯೆ ಆಯ್ತಲ್ಲ, ಆಗ ನೀವು ಯಾರು ರಾಜೀನಾಮೆ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ಲ. ಆದ್ರೆ ನಿಮ್ಮ ಕಾರ್ಯಕರ್ತ ಒಬ್ಬ ತೀರ್ಕೊಂಡಾಗ ರಾಜೀನಾಮೆ ಕೊಡಬೇಕು ಅಂತ ಅನ್ನಿಸ್ತಿದೆಯಲ್ಲ, ಫೈನ್. ನೀವು ಈ ರಾಜೀನಾಮೆ ಕೊಟ್ಟಿದ್ರಿಂದಾಗಿ ಆದ್ರೂ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಬರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಬಿಜೆಪಿ ಅಂತಂದ್ರೆ ಬರೀ ಬಿಜೆಪಿಯ ಕಾರ್ಯಕರ್ತರು ಮಾತ್ರ ಅಲ್ಲ. ನೆನ್ಪಿಟ್ಕೊಳ್ಳಿ, ಬಿಜೆಪಿ ಅಂತಂದ್ರೆ ಹಿಂದುತ್ವದ ಸಿದ್ಧಾಂತದ ಆಧಾರದ ಮೇಲೆ ಬಂದಿರೋದ್ರಿಂದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನ ಶವ ಬಿದ್ದಾಗ್ಲೂ ಇದೇ ಪ್ರತಿಕ್ರಿಯೆ ನೀವು ಕೊಡಬಲ್ಲಿರ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಷ್ಟೇ. ಚಿಕ್ಕಮಗಳೂರು ಅವ್ರು ಬರೆದಿರುವಂತ ಪತ್ರಕ್ಕೆ ನನ್ನ ಸಹಮತ ಇದೆ. ಅವ್ರು ಯಾಕೆ ರಾಜೀನಾಮೆ ಕೊಡ್ತಿದ್ದೀವಿ ಅಂತಂದ್ರೆ, ಈ ಹಿಂದೆ ಆಗಿರುವಂತ ಹತ್ಯೆಗಳಿಗೆ ನೀವು ಕೊಟ್ಟಿರುವಂತ ಶಿಕ್ಷೆ ಎಂತದ್ದು ನಮ್ಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಈಗ ನಾವು ರಾಜೀನಾಮೆ ಕೊಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಂತ ಹೇಳಿದ್ದಿದೆಯಲ್ಲ, ಅದು ಸರಿಯಾಗಿದೆ. ಸರ್ಕಾರಗಳು ಈಗಾದರೂ ಎಚ್ಚೆತ್ತುಕೊಂಡ್ರೆ ಅದಕ್ಕೊಂದು ಆ ಕಾರ್ಯಕರ್ತರ ಬದುಕಿಗೆ ಗೌರವ ಕೊಟ್ಟಂತಾಗುತ್ತೆ. ಇಲ್ಲದೆ ಹೋದ್ರೆ ಹೇಗೆ ಈ ತರ ಹಿಂದೂಗಳ ವಿರುದ್ಧ ಇರುವಂತ ಸರ್ಕಾರವನ್ನ ಕಿತ್ತು ಬಿಸಾಡಿದ್ರು ಹಾಗೆ ಸಮಾಜ ಕಿತ್ತು ಬಿಸಾಡುತ್ತೆ. ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ಸಿಗೆ ಕಾರ್ಯಕರ್ತರು ಅಂತ ಇಲ್ಲ. ಇವತ್ತಿರ್ತಾರೆ, ಇನ್ನು 5 ವರ್ಷ ಯಾರೋ ಕಾಣೋದಿಲ್ಲ, ಮತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ. ಆದ್ರೆ ಬಿಜೆಪಿ ಅನ್ನೋ ಪಕ್ಷ ಇದೆಯಲ್ಲ, ಕೆಡರ್ ಬೇಸ್ಡ್ ಪಕ್ಷ. ಇಲ್ಲಿ ಒಂದು ಕೆಡರ್ ಇದೆ. ಈ ಕೆಡರ್ನ ಮೇಲೆ ಈ ಪಾರ್ಟಿ ಕಟ್ಟಲಾಗಿದೆ. ಈ ಕೆಡರ್ ಏನಾದ್ರೂ ಬೇಸರಿಸ್ಕೊಳ್ತು ಅಂತಂದ್ರೆ ನೀವ್ಯಾರು ಮತ್ತೆ ಅಧಿಕಾರಕ್ಕೆ ಬರಲ್ಲ. ಹೀಗಾಗಿ ಈ ಕೆಡರ್ನ ಬೇಸರ ಏನಿದೆಯಲ್ಲ ಅದನ್ನು ತೊಡೆದು ಹಾಕುವಂತ ಪ್ರಯತ್ನ ಮಾಡಿ. ಯಾವ ಹಿಂದೂ ಕಾರ್ಯಕರ್ತರು ಇವತ್ತು ಗಾಬರಿಗೊಂಡು ಮನೆಯಲ್ಲಿ ಅಡಗಿ ಕುಳಿತುಕೊಳ್ಳುವಂತೆ ಮಾಡಿದ್ದೀರಲ್ಲ, ಈ ಜಿಹಾದಿ ಆತತಾಯಿಗಳು, ಜಿಹಾದಿ ಆತಂಕಿಗಳು ತಾವು ಮಾಡಿರುವಂತ ಕೆಲಸದಲ್ಲಿ ಭಯ ಹುಟ್ಟಿಸುವಂತ ಈ ಕೆಲಸದಲ್ಲಿ ಅವರು ಗೆದ್ದು ಬಿಟ್ಟಿದಾರಲ್ಲ, ಆ ಗೆಲುವಿನ ಪರಿಣಾಮವನ್ನು ನೀವು ಎದುರಿಸ್ತೀರಾ. ಹಂಗಾಗಬಾರ್ದು ಅಂತಂದ್ರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮಾತನಾಡೋ ಮಾತುಗಳನ್ನು ಕೇಳಿದ್ರೆ ಬಹಳ ಸಂಕಟ ಅನ್ಸುತ್ತೆ. ನೀವು ಅಧಿಕಾರದಲ್ಲಿದ್ದೀರಿ, ಪ್ರತಿಪಕ್ಷದಲ್ಲಿ ಇಲ್ಲ ಅನ್ನೋದನ್ನ ಕಾರ್ಯಕರ್ತರೇ ನೆನಪಿಸಿಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮಿತ್ರರೇ, ಪ್ರವೀಣನ ಸಾವು, ಆ ತರುಣನ ಸಾವು
ಈ ದೃಷ್ಟಿಯಿಂದ ಬಲಿದಾನ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಈ ಬಲಿದಾನದ ಕಾರಣಕ್ಕೋಸ್ಕರವಾದರೂ ಸಮಾಜದಲ್ಲಿ ಹಿಂದೂಗಳ ರಕ್ಷಣೆಗೆ ಒಂದು ವಾತಾವರಣ ರೂಪುಗೊಳ್ಬಹುದು ಅಂತ ನಾನು ಭಾವಿಸ್ತೀನಿ. ಇಲ್ಲದೆ ಹೋದ್ರೆ ಮತ್ತೊಂದು ಹತ್ಯೆಯವರೆಗೂ ನಾವು ಹೀಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ, ಮತ್ತಾರೋ ಸಾಯ್ತಾರೆ, ಬೀದಿಗೆ ಬರ್ತೀವಿ. ಇನ್ನೂ ದುರಂತದ ಸಂಗತಿ ಏನು ಗೊತ್ತೇನು? ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತ ಸತ್ತರೆ ಹಿಂದೂ ಸಮಾಜ ಜಾಗೃತವಾಗಿ ಅವನಿಗೋಸ್ಕರ ಹಣ ಕಲೆಕ್ಟ್ ಮಾಡುತ್ತೆ, ಒಪ್ಕೊಳ್ತೀವಿ. ಆದರೆ ಇವತ್ತು ಪ್ರವೀಣನಿಗೂ ಹಣ ಕಲೆಕ್ಟ್ ಮಾಡಲಿಕ್ಕೆ ಅಂತ ಅವನ ಅಕೌಂಟ್ ನಂಬರನ್ನು ಕೊಡಲಾಗಿದೆ, ಮತ್ತೆ ಹಿಂದೂ ಕಾರ್ಯಕರ್ತರು ಹಣ ಕೊಡಿ ಅಂತ. ಬಿಜೆಪಿಯ ಆ ಪ್ರಮುಖ ನಾಯಕರು ಯಾರು ದುಡ್ಡು ಇಟ್ಟಿದ್ದೀರಲ್ಲ, ನೀವು ಮನೆಗೆ ಹೋಗಿ ಅವನ ಮನೆಗೆ ಇನ್ನು ಮುಂದೆ ಯಾವುದೇ ಕಷ್ಟ ಬರದಂತೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಮೂಡಿಸಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಜವಾಬ್ದಾರಿಯನ್ನು ನೆನ್ಪಿಟ್ಕೊಂಡು ಕಾರ್ಯಕರ್ತರ ರಕ್ಷಣೆಗೆ ನಿಲ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳು ಬಹಳ ಕಷ್ಟವಿದೆ. ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.